ನಮಸ್ಕಾರ ಸ್ನೇಹಿತರೆ ಪ್ಲೇಸಸ್ ಇನ್ ನ್ಯೂಸ್ ಬಗ್ಗೆ ನಾವು ಮಾಡ್ತಾ ಇದೀವಿ. ಎರಡನೇ ಭಾಗ ಇದು. ಭಾಗ ಒಂದು ನೋಡಿಲ್ಲ ನಾನು ನೋಡಿ ಇಂಪಾರ್ಟೆಂಟ್ ಎಲ್ಲ ಡಿಸ್ಕಸ್ ಮಾಡಿದೀವಿ. ಇರಾನ್ ಬಗ್ಗೆ ಆಗಿರ್ಬೋದು, ಇಸ್ರೇಲ್ ಬಗ್ಗೆ ಆಗಿರ್ಬೋದು, ಒಂದಷ್ಟು ಭಾರತದ ಬಗ್ಗೆ. ಈ ಪಾರ್ಟ್ 2 ಕೂಡ ನೋಡೋಣ. ಹಾಗೆ ಲಾಸ್ಟ್ ಇಯರ್ದು ಕೂಡ ನಾವು ಪ್ಲೇಸಸ್ ಇನ್ ನ್ಯೂಸ್ ನೋಡಿಲ್ಲ ನೋಡ್ಕೊಳ್ಳಿ, ಯಾಕಂದ್ರೆ 1 or 2 years ನಿಮ್ಗೆ ಗೊತ್ತಿರಬೇಕು. ಓಕೆ, ನಾನು ಲಾಸ್ಟ್ ಇಯರ್ ಅದೆಲ್ಲ ರಿಪೀಟ್ ಎಲ್ಲ ಈ ವರ್ಷದಲ್ಲಿ ನಾನು ಮಾಡಕ್ ಹೋಗಲ್ಲ. ಹಾಗಾಗಿ ಲಾಸ್ಟ್ ಇಯರ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಲ್ಲ ಲಿಂಕ್ ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ನಾವು ಮಾಡ್ಕೊಳ್ಳಿ ಸ್ನೇಹಿತರೆ. ಪುನೀತ್ ಫೋರಂ ಅಂತ ಹೇಳಿದ್ರು ಸಿಗುತ್ತೆ ನೋಡಿ. ಸವಲ್ಕೋಟ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ತುಂಬಾ ಇಂಪಾರ್ಟೆಂಟ್. ಸುದ್ದಿಯಲ್ಲಿದೆ. ಎಲ್ಲಿದೆ ಅಂತ ಕೇಳ್ತಾನೆ, ಸುದ್ದಿಯಲ್ಲಿತ್ತು ಎಲ್ಲಿದೆ ಅಂತ ಕೇಳ್ತಾನೆ. ಯಾವ ನದಿ ಮೇಲೆ ನೋಡಿ? ಶ್ರೀನಗರ, ಜಮ್ಮು ಅಂಡ್ ಕಾಶ್ಮೀರ್. ಇದು ಯಾವ್ದ್ರ ಮೇಲೆ ಇದೆ? ಚಿನಾಬ್ ರಿವರ್. ಓಕೆ, ಚಿನಾಬ್ ರಿವರ್ ಮೇಲೆ. ಯಾಕೆ ಇದು ಇಂಪಾರ್ಟೆಂಟ್? ಇದನ್ನ ರನ್ ಆಫ್ ದ ರಿವರ್ ಅಂತ ಕೇಳಿದ್ರಿ. 1856 ಮೆಗಾವ್ಯಾಟ್ ಅಷ್ಟು ಉತ್ಪಾದನೆ ಮಾಡ್ತಕ್ಕಂಥದ್ದು. ಇದೊಂದು ನಾರ್ತ್ ಇಂಡಿಯನ್ ಅತಿ ದೊಡ್ಡ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತಾನೂ ಕೂಡ ಕರೀಬಹುದು. ಯಾಕೆ ಅಂತ ಹೇಳ್ತೀನಿ. ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಇದು ಯಾಕೆ ಇಂಪಾರ್ಟೆಂಟ್, ಸ್ಟ್ರಾಟಜಿಕಲಿ ಯಾಕೆ ಇಂಪಾರ್ಟೆಂಟ್ ಅಂತ. ಸಿಂಧು ವಾಟರ್ ಟ್ರೀಟಿ ಗೊತ್ತಿದೆ, ಸಿಂಧು ನದಿ ಒಪ್ಪಂದ ನಿಮ್ಗೆ ಗೊತ್ತಿದೆ. ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿದೆ ಆಪರೇಷನ್ ಸಿಂಧು ಆಗ ಏನಾಯ್ತು ಅಂತ. ಸಿಂಧು ನದಿ ಒಪ್ಪಂದದ ಪ್ರಕಾರ 1960 ನಾವು ವೆಸ್ಟರ್ನ್ ರಿವರ್, ಈಸ್ಟರ್ನ್ ರಿವರ್ ಅಂತ ಮಾಡ್ತೀವಿ ಅಲ್ವಾ ಸರ್? ಅಂದ್ರೆ ಪಶ್ಚಿಮ ಒಂದು ನದಿಗಳು ಅಂತ ಏನ್ ಕರಿತೀವಿ, ಸಿಂಧು, ಜೇಲಂ, ಚೆನಾಬ್. ಇದು ಪಾಕಿಸ್ತಾನಕ್ಕೆ ಕಂಪ್ಲೀಟ್ ಇದು ನಮ್ಮ ಭಾರತದ ಮುಖಾಂತರ ಹೋಗೋದ್ರು ಕೂಡ ಅದ್ರಲ್ಲಿ ನಾವು ಯಾವುದೇ ಡ್ಯಾಮ್ ಕಟ್ಟಂಗಿಲ್ಲ. ಹೈಡ್ರೋ ಎಲೆಕ್ಟ್ರಿಕ್ ಸಣ್ಣ ಪುಟ್ಟದ್ ಮಾಡ್ಕೋಬಹುದು. ರನ್ ಆಫ್ ದ ರಿವರ್ ಅಂತ ಕರಿತೀವಿ. ಅಂದ್ರೆ ಏನ್ ನದಿ ಹರಿತಾ ಇರುತ್ತೆ ಅಲ್ಲಿ ನೀವು ಎಲೆಕ್ಟ್ರಿಕಲ್ ಉತ್ಪಾದನೆ ಮಾಡಬಹುದು. ಬಟ್ ಅದನ್ನ ನೀವು ಬೇರೆ ಬೇರೆ ಡ್ಯಾಮ್ ಕಟ್ಕೊಂಡು ಬೇರೆ ಏನು ವ್ಯವಸಾಯಕ್ಕೆ ಹಂಗೆಲ್ಲ ಮಾಡಂಗಿಲ್ಲ. ಇನ್ನು ನಮಗೆ ಈಸ್ಟರ್ನ್ ರಿವರ್ ಅಂತಿದೆ, ಸಟ್ಲೇಜ್, ಬಿಯಾಸ್, ರಾವಿ ಅಲ್ವಾ? ಸಟ್ಲೇಜ್, ಬಿಯಾಸ್, ರಾವಿ ನಮ್ದು ನಮ್ಮ ಕಂಟ್ರೋಲ್ ಇದೆ. ನಾವ್ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಇದು ಒಪ್ಪಂದದ ಪ್ರಕಾರ ನಿಮ್ಗೆ ಗೊತ್ತಿದೆ. ಆಪರೇಷನ್ ಸಿಂಧೂರ ಯಾವಾಗ ಆಯ್ತು ನಮ್ದು, ಅವಾಗ ನಾವು ಅದನ್ನ ಒಂದು ಸಿಂಧು ನದಿ ಒಪ್ಪಂದ 1960 ನಾವು ಕಟ್ ಮಾಡ್ಕೋತೀವಿ ಅಲ್ವಾ ಸರ್? ಈಗ ಏನ್ ಸುದ್ದಿಯಲ್ಲಿದೆ ಅಂದ್ರೆ ಇದು ಆಕ್ಚುಲಿ ಓಲ್ಡ್ ಪ್ರಾಜೆಕ್ಟ್ ಹೇಳ್ಬೇಕಂದ್ರೆ, ಬಟ್ ಮಾಡಿರ್ಲಿಲ್ಲ. ಏನ್ ಓಲ್ಡ್ ಪ್ರಾಜೆಕ್ಟ್ 1984 ಪ್ರಾರಂಭಿಸಲಾಗಿದ್ರು ಕೂಡ ಮಾಡಿರ್ಲಿಲ್ಲ. ಇವಾಗ ನಾವು ಅದನ್ನ ಹೆಚ್ಚು ಒತ್ತು ಕೊಡ್ತಾ ಇದೀವಿ. ಎಸ್ಪೆಷಲಿ ವೆಸ್ಟರ್ನ್ ರಿವರ್, ಸಿಂಧು, ಜೇಲಂ, ಇದ್ರ ಮೇಲೆ ಪಾಕಿಸ್ತಾನಕ್ಕೆ ಸರಿಯಾಗಿ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದು. ಈಗ ಪಾಕಿಸ್ತಾನ ಕೂಡ ಚಕಾರ ಆಯ್ತಿದೆ. ಇಲ್ಲಿ ಏನ್ ಮಾಡ್ತಾ ಇದ್ರೆ ಕಂಪ್ಲೀಟ್ ಡೀಟೇಲ್ ಕೊಡಿ ಅಂತ ಕೇಳ್ತಾರೆ. ನಾವು ಅದಕ್ಕೆ ರಿಪ್ಲೈ ಮಾಡ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಈ ಒಪ್ಪಂದನ ನಾವು ಮುರಿದು ಬಿದ್ದಿರೋದ್ರಿಂದ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೀವು ಲಾಸ್ಟ್ ಇಯರ್ ಇದ್ರಲ್ಲೇ ಮಾಡಿದ್ದೀನಿ. ಬಟ್ ಇಲ್ಲಿ ಏನಕ್ಕೆ ಇದು ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಸಿಂಧು ವಾಟರ್ ಟ್ರೀಟಿ ಪ್ರಕಾರ ವೆಸ್ಟರ್ನ್ ರಿವರ್ ಅಂದ್ರೆ ಯಾವುದು, ಈಸ್ಟರ್ನ್. ಇದು ಬೇಸಿಕ್ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ನೋಡೋದಾದ್ರೆ ನೋಡಿ, ಶ್ರೀನಗರದ ಈ ಚೆನಾಬ್ ರಿವರ್ ಅಲ್ಲಿ ಏನಿದೆ, ಈ ಒಂದು ಜಮ್ಮು ಕಾಶ್ಮೀರದ ಹತ್ರ ಇರ್ತಕ್ಕಂಥ ಈ ಒಂದು ರಿವರ್ ಮೇಲೆ ನಾವು 1856 ಮೆಗಾವ್ಯಾಟ್ ರನ್ ಆಫ್ ದ ಹೈಡ್ರೋ ಪವರ್ ಪ್ರಾಜೆಕ್ಟ್ ನ ಡೆವಲಪ್ ಮಾಡ್ತಾ ಇದೀವಿ. ಇದು ಯಾಕೆ ಇಂಪಾರ್ಟೆಂಟ್? ಇದೆಲ್ಲ ಬರುತ್ತೆ. ನಾನು ಹೇಳಿದೆ ಕಾಶ್ಮೀರದ ರಾಂಬನ್ ಜಿಲ್ಲೆ ಚಿನಾಬ್ ನದಿಯ ಮೇಲೆ ಬರುತ್ತೆ. ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಇದ್ರ ಇಂದ ಏನಾಗುತ್ತೆ ಅಂತಂದ್ರೆ ನಾವು ಮುಂದೆ ಇದನ್ನ ಬೇರೆ ರೀತಿನೂ ಯೂಸ್ ಮಾಡ್ಕೋಬಹುದು. ಓಕೆ, ಒಂದು ಪವರ್ ಜನರೇಟ್ ಕೂಡ ಯೂಸ್ ಮಾಡ್ಕೋಬಹುದು. ರನ್ ಆಫ್ ದ ರನ್ ಅಂದ್ರೆ ನೈಸರ್ಗಿಕವಾಗಿ ಹರಿತಿರ್ತಕ್ಕಂಥದ್ದು. ಕಾಂಕ್ರೀಟ್ ಗುರುತ್ವಾಕರ್ಷಣ ಅಣೆಕಟ್ಟು. ಅಂದ್ರೆ ಇಲ್ಲಿ ನಾವು ಯಾವ್ದು ದೊಡ್ಡ ಡ್ಯಾಮ್ ಕಟ್ಟು ನೀರ್ ಶೇಖರಣೆ ಮಾಡ್ತಾ ಇಲ್ಲ, ಸಣ್ಣ ಚೆಕ್ ಡ್ಯಾಮ್ಗಳ ತರ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಂಗಾಗಿ ಇದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಪಾಕಿಸ್ತಾನದ ಹತ್ರ ಬರ್ತಕ್ಕಂಥದ್ದು. ಹಂಗೆ ನಾವು ಚೆನಾಬ್ ರಿವರ್ ಹತ್ರ ನೋಡೋದಾದ್ರೆ ಸಣ್ಣ ಪುಟ್ಟದಿದೆ. 390 ಮೆಗಾವ್ಯಾಟ್ ಕಿಶ್ತವಾರ್ ನದಿ, ಚೆನಾಬ್ ನದಿಯಲ್ಲಿ ಕಿಶ್ತವಾರ್ ಅನ್ನೋದ ಆಗಿರ್ಬೋದು, ದುಲಸ್ತಿ ಯೋಜನೆ ಆಗಿರ್ಬೋದು, ರಾಂಬಾನ್ ನಲ್ಲಿ 890 ಮೆಗಾವ್ಯಾಟ್ ಆಗಿರ್ಬೋದು. ಇದಕ್ಕೆಲ್ಲಕ್ಕಿಂತ ದೊಡ್ಡದು 1856 ಮೆಗಾವ್ಯಾಟ್ ನಾವು ಮಾಡ್ತಿರ್ತಕ್ಕಂಥದ್ದು. ಹಂಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಓಕೆ, ಯಾರು ಮಾಡ್ತಾ ಇದ್ದಾರೆ? ನ್ಯಾಷನಲ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಕಾರ್ಪೊರೇಷನ್. ನಿಮ್ಗೆ ಎಕ್ಸಾಮ್ ಅಲ್ಲಿ ಏನ್ ಕೇಳಬಹುದು? ಇತ್ತೀಚೆಗೆ ಸವಲ್ಕೋಟ್ ಜಲ ವಿದ್ಯುತ್ ಯೋಜನೆ ಅಥವಾ ಇದು ಸುದ್ದಿಯಲ್ಲಿದೆ. ಯಾವ ನದಿ ಮೇಲೆ ಅಥವಾ ಯಾವ ರಾಜ್ಯದಲ್ಲಿದೆ? ಓಕೆ, ಎಷ್ಟು ಮೆಗಾವ್ಯಾಟ್ ವಿದ್ಯುತ್ ಇದು ಉತ್ಪಾದನೆ ಆಗುತ್ತೆ? ಸೊ ಈ ತರದ್ದೆಲ್ಲ ಕೇಳಬಹುದು. ನೆಕ್ಸ್ಟ್ ಬರ್ತೀನಿ ವೆನೆಜುಲಾ. ನೋಡಿ, ನಾವು ಆಲ್ರೆಡಿ ಈ ಒಂದು ಯುದ್ಧ ಭೂಮಿಗಳು ಈ ತರದ್ದೆಲ್ಲ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ನಾವು ಡಿಸ್ಕಸ್ ಮಾಡಿದೀವಲ್ಲ ಈಗ ಪ್ರೀವಿಯಸ್ ಇದರಲ್ಲಿ. ಸೊ ಇವಾಗ ವೆನೆಜುಲಾ ಒಂದು ಇಂಪಾರ್ಟೆಂಟ್. ಯಾಕಂದ್ರೆ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಗೊತ್ತಿದೆ, ಅದರ ಅಧ್ಯಕ್ಷ ಯಾರು? ನಿಕೋಲಸ್ ಮೆಡರೋ ಮತ್ತೆ ಒಂದು ವೈಫ್ ನ USA ಟ್ರಂಪ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. ಓಕೆ, ಆಪರೇಷನ್ ಅಬ್ಸಲ್ಯೂಟ್ ರೆಸಾಲ್ಟ್ ಅಂತಕ್ಕಂಥ ಆಪರೇಷನ್ ಅಬ್ಸಲ್ಯೂಟ್ ರೆಸಾಲ್ಟ್ ಅಂತ ಕೇಳಬಹುದು ಬೇಕಾದ್ರೆ. ಆಪರೇಷನ್ ಅಬ್ಸಲ್ಯೂಟ್ ರೆಸಾಲ್ಟ್ ಏನಿದು? ರೆಸಾಲ್ವ್ ಸರ್, ರೆಸಾಲ್ಟ್ ರೆಸಾಲ್ವ್.
ಏನಿದು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ವೆನಿಜುಲಾದ ಅಧ್ಯಕ್ಷ ನಿಕೋಲಸ್ ಮೆಡರೋ ಅವರ ಪತ್ನಿ ಸಿರಿಯಾ ಫೋರ್ಸ್ ಅವರನ್ನು ವೆನಿಜುಲಾದ ರಾಜಧಾನಿ ಕ್ಯಾರಕಾಸ್ ನಲ್ಲಿ ಒಂದು US ಮಿಲಿಟರಿ ಇದರ ಅರೆಸ್ಟ್ ಮಾಡಿಕೊಂಡು ಅವರು ನ್ಯೂಯಾರ್ಕ್ ನ ಒಂದು ಇದಕ್ಕೆ ಕರ್ಕೊಂಡೋಗಿ ಅವರ ಒಂದು ಇದರಲ್ಲಿ ಯಾವುದೋ ವಶಪಡಿಸಿಕೊಂಡು ಅಲ್ಲಿ ಇಟ್ಟಿರ್ತಕ್ಕಂಥ ಜೈಲಿನಲ್ಲಿ. ಸೊ ಹಂಗಾಗಿ ಇದು ಇಂಪಾರ್ಟೆಂಟ್. ವೆನಿಜುಲಾ ಬಗ್ಗೆ ಬೇರೆ ಬೇರೆ ಏನ್ ಬೇಕಾದ್ರೆ ಕೇಳ್ಬೋದು. ಏನ್ ಕೇಳ್ತಾನೆ, ಈಗ ವೆನಿಜುಲಾ ಇದೆ, ಅದರ ಒಂದು ರಾಜಧಾನಿ ಕ್ಯಾರಕಾಸ್ ಹೇಳಿದೆ, ಅದರ ಸುತ್ತಮುತ್ತ ರಾಜ್ಯಗಳು ಯಾವುದು? ಬ್ರೆಜಿಲ್ ಇದೆ, ಇಲ್ಲಿ ಕೆರೆಬಿಯನ್ ಸಿ ಇದೆ, ಅದು ಗೊತ್ತಿರಬೇಕು. ಕೆರೆಬಿಯನ್ ಸಮುದ್ರ ಇದೆ, ಬ್ರೆಜಿಲ್ ಇದೆ, ಗಯಾನಾ ಇದೆ, ಆಮೇಲೆ ಕೊಲಂಬಿಯಾ ಇದೆ. ಓಕೆ, ಇದು ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್. ಹಾಗೆ ಇದು ಬಿಟ್ಟು ಇನ್ನು ಸಣ್ಣ ಪುಟ್ಟ ಮಾರ್ಗರಿಟಾ, ಲಾಕ್ಸ್ರೋ ಅಂತಕ್ಕಂಥ ಸಣ್ಣ ಪುಟ್ಟ ಕೆರೆಬಿಯನ್ ದ್ವೀಪಗಳು ಇಲ್ಲಿ ಎಲ್ಲ ದ್ವೀಪಗಳು ನಾನು ವಿಲ್ ಶೋ ಯು. ಇಲ್ಲಿ ನೋಡಿ, ಕೆರೆಬಿಯನ್ ದ್ವೀಪಗಳನ್ನ ನೋಡ್ಬೋದು. ಓಕೆ, ಇಲ್ಲಿ ನೋಡಿ, ಮಾರ್ಗರಿಟಾ ಆಗಿರ್ಬೋದು, ಲಾಸ್ ಕೋರಸ್ ಆಗಿರ್ಬೋದು, ಇವೆಲ್ಲ ಕೆರೆಬಿಯನ್ ಸಮುದ್ರ ಇದರ ಒಂದು ದ್ವೀಪಗಳು. ಓಕೆ, ಇನ್ನು ವೆನಿಜುಲಾ ಮ್ಯಾಪ್ ನಾವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಗಯಾನಾ ಹೈಲ್ಯಾಂಡ್ ಆಗಿರ್ಬೋದು. ಓಕೆ, ಗಯಾನಾ ಹೈಲ್ಯಾಂಡ್ಸ್, ಇದು ಹೈಲ್ಯಾಂಡ್ ಎತ್ತರದಲ್ಲಿ ಇರತಕ್ಕಂಥದ್ದು. ಒರಿನೋಕೋ ನದಿ ವ್ಯವಸ್ಥೆ ಆಗಿರ್ಬೋದು. ಓಕೆ, ಒರಿನೋಕೋ ನದಿ ವ್ಯವಸ್ಥೆ, ಎಸ್ಪೆಷಲಿ ಲಾನೋಸ್. ಓಕೆ, ಲಾನೋಸ್ ರಿವರ್, ಒರಿನೋಕೋ ರಿವರ್. ಓಕೆ, ಮತ್ತೆ ಲೇಕ್ ಮರಕಾರಿಬೋ, ಇವೆಲ್ಲ ಮರಕಾರಿಬೋ ಬೇಸಿನ್ ಅಂತ ಎಲ್ಲ ಕರಿತೀವಿ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಹೇಳಿ, ಇದೆಲ್ಲ ತೈಲ ಉತ್ಪಾದಿಸುವ ಪ್ರದೇಶಗಳು. ಇದ್ರ ಬಗ್ಗೆ ಸ್ಟ್ರಾಟಜಿಕಲಿ ಮಾತಾಡೋಣ. ಫಸ್ಟ್ ನಾವು ಜಿಯೋಗ್ರಫಿಕಲಿ ಮಾತಾಡ್ತೇನೆ, ಯಾಕಂದ್ರೆ ಮ್ಯಾಪ್ ಬೇಸ್ಡ್ ಆನ್ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಏನೇನಿರುತ್ತೆ, ಎಲ್ಲೆಲ್ಲಿ ಬರುತ್ತೆ, ಎಕ್ಸಾಮ್ ಅಲ್ಲಿ ಕೇಳಬಹುದು ಬೇಕಾದ್ರೆ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಮತ್ತೆ ಆಂಡೀಸ್ ಮೌಂಟ್ ಆಗಿರ್ಬೋದು. ಓಕೆ, ಇವೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಮೌಂಟೈನ್ಸ್, ಹಿಲ್ ಏರಿಯಾ, ಲೋ ಏರಿಯಾ, ಇದೆಲ್ಲ ಲೋ ಏರಿಯಾ, ಇದು ಹೈಲ್ಯಾಂಡ್ ಏರಿಯಾ, ಹೈಲ್ಯಾಂಡ್ ಅರ ಎತ್ತರದ ಪ್ರದೇಶ. ಓಕೆ, ಮತ್ತೆ ಸುತ್ತಮುತ್ತ ರಾಜ್ಯ ಏನೋ ಬೌಂಡ್ರಿ ಹೊಂದ್ಕೊಂಡಿರ್ತಕ್ಕಂಥ ರಾಷ್ಟ್ರಗಳು. ಓಕೆ, ಸೊ ಯಾವ್ದು ಸಿ ಬರುತ್ತೆ, ಇಲ್ಲಿ ಕೆರೆಬಿಯನ್ ಸಿ ಬರುತ್ತೆ. ಓಕೆ, ಸೊ ಇವೆಲ್ಲ ಗೊತ್ತಿರಬೇಕು. ಮತ್ತೆ ನಾನು ಹೇಳಿದೆ ಮಾರ್ಗರಿಟಾ, ಲಾಕ್ಸ್ ರೋಸಾ. ಓಕೆ, ಇವೆಲ್ಲ ಅದರ ಕೆರೆಬಿಯನ್ ದ್ವೀಪಗಳು ಇಲ್ಲಿ ನಾವು ನೋಡ್ಬೋದು ವೆನಿಜುಲಾ ಹತ್ರ. ಓಕೆ, ಇನ್ನು ಇದನ್ನ ನಾವು ನೋಡ್ತಾ ಹೋದ್ರೆ ಸ್ನೇಹಿತರೆ, ಮೇನ್ ಇಂಪಾರ್ಟೆಂಟ್ ಬಂದ್ಬಿಡ್ತೇನೆ. ಒಂದೇ ವರ್ಡ್ ಅಲ್ಲಿ ಹೇಳೋದಾದ್ರೆ, ರಾಜಕೀಯವಾಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಆಯಿಲ್ ಹೈಯೆಸ್ಟ್ ಇರ್ತಕ್ಕಂಥ ರಿಚ್ ಆಯಿಲ್ ಫೀಲ್ಡ್ ಇರ್ತಕ್ಕಂಥದ್ದು ವೆನಿಜುಲಾದಲ್ಲಿ. ಓಕೆ, ಅದನ್ನ ಆಚೆ ತೆಗಿಯಕ್ಕೆ ಆಗ್ತಾ ಇಲ್ಲ ಅವ್ರಿಗೆ, ಅದು ಬೇರೆ ವಿಚಾರ. ಬೇರೆ ಬೇರೆ ಇಶ್ಯೂಸ್ ಗಳಿಂದ ಬೇರೆ ಬೇರೆ ಅವರು ಆಕ್ಚುಲಿ ಅವರು ಅಲ್ಲಿ ನಿಮ್ಗೆ ಗೊತ್ತಿರೋ ವೆನಿಜುಲಾ ನಾವು 5 ವರ್ಷ 8 ವರ್ಷದಿಂದ ನೋಡ್ತಾ ಇದೀವಿ. ಹೈ ಇನ್ಫ್ಲೇಷನ್ ಇರ್ತಕ್ಕಂಥ, ಹಣದುಬ್ಬರ ಇರ್ತಕ್ಕಂಥ ರಾಷ್ಟ್ರ ಅದು. ಎಷ್ಟು ಹೊಡೆದಾಟಗಳಾಗ್ತಿತ್ತು ಅಲ್ಲಿ, ಎಷ್ಟು ದಂಗೆಗಳು ಹೇಳ್ತಾ ಇದ್ರು. ಒಂದು 20 ವರ್ಷದಿಂದ ಕರೆಕ್ಟ್ ಆಗಿ ಎಲೆಕ್ಷನ್ ಆಗಿಲ್ಲ, ಆದ್ರೂ ಕೂಡ ಕರೆಕ್ಟ್ ಆಗಿ ಮಾಡಿದ ನಿಕೋಲಸ್ ಮೆಡರೋ ಅದರ ಒಂದು ಸರ್ವಾಧಿಕಾರಿ ತರ ಮಾಡ್ತಾ ಇದ್ದ ಅಂತ. ಏನಕ್ಕೆ ನೋಡಿ, ಅದೊಂದೇ ಅಲ್ಲ ವಿಚಾರ. ಇಲ್ಲಿ ಟ್ರಂಪ್ ನಿಮ್ಗೆ ಗೊತ್ತಿದೆ, ಇರಾನ್ ಮೇಲೆ ಯಾಕೆ ನಾವು ಮಿಡಲ್ ಈಸ್ಟ್, ಪಶ್ಚಿಮ ಯಾಕೆ ಅಲ್ಲೆಲ್ಲ ಆಯಿಲ್ ಕಂಟೆಂಟ್ ಇದೆ, ಅದೆಲ್ಲ ತನ್ನ ಸೂಪರ್ ತೆಗಿಟ್ಕೊತಾನೆ ಟ್ರಂಪ್ ಅಂತಾರೆ. USA ಮಾಡ್ತಾ ಇರೋದು ಅದೇ ತಾನೆ. ಇನ್ನು ಸೌತ್ ಈ ಕಡೆ ಬಂದ್ರೆ ಸೌತ್ ಅಮೆರಿಕಾ, ವೆನಿಜುಲಾ ಹೈಯೆಸ್ಟ್ ಆಯಿಲ್ ರಿಸರ್ವೇಶನ್ ಇರ್ತಕ್ಕಂಥದ್ದು. ರಿಸರ್ವರ್ಸ್ ಇರೋದ್ರಿಂದ ಒಂದು ಕಾರಣ. ಇನ್ನೊಂದು, ಈ ಮಡಾರೋ ಇದನ್ನಲ್ಲ, ಕರೆಕ್ಟ್ ಆಗಿ ಅವನು ಎಲೆಕ್ಷನ್ ಮಾಡ್ತಿರ್ಲಿಲ್ಲ. ಮತ್ತೆ ಮಾದಕ ವಸ್ತುಗಳು, ಓಕೆ, ಅಂದ್ರೆ ನಿಕೋಟಿನ್, ಒಂದ್ ರೀತಿ ಇಂಥ ಮಾದಕ ವಸ್ತುಗಳನ್ನ ಅವನು ಸಾಗಣೆ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಭಯೋತ್ಪಾದನಾ, ಮಾದಕ ಭಯೋತ್ಪಾದನಾ, ನಾರ್ಕೋಟಿಕ್ ಒಂದು ಭಯೋತ್ಪಾದನಾ ಅಂತ ಕರಿತೀವಿ. ಇದನ್ನ ಹೆಚ್ಚು ಮಾಡ್ತಾ ಇದ್ದ. USA ಗೆ ಅದನ್ನ ತಗೊಂಡೋಗಿ ಇದ್ ಮಾಡಿಸ್ತಾ ಇದ್ರು. ಸೊ ಎಲ್ಲಾ ಕಾರಣಗಳಿಂದ ಅವ್ರನ್ನ ವಶಪಡಿಸಿಕೊಂಡು ಜೈಲಲ್ಲಿ ಇಟ್ಟಿರ್ತಕ್ಕಂಥದ್ದು. ಹಂಗಾಗಿ ಇದ್ರ ಬಗ್ಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ ಸ್ನೇಹಿತರೆ, ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಡೀಟೇಲ್ ಕೊಟ್ಟು ಹೆಂಗ್ ಕಾರ್ಯಾಚರಣೆ ಮಾಡಿದ್ರು, ಆಪರೇಷನ್ ಅಬ್ಸಲ್ಯೂಟ್ ರಿಸಾಲ್ವ್ ಅಂದ್ರೆ ಏನು, ರಿಸಾಲ್ವ್ ಅಂದ್ರೆ, ಸೊ ಇವೆಲ್ಲ ಕೂಡ ಒಂದ್ಸರಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಈಗ ಅದರ ಉಪಾಧ್ಯಕ್ಷ ಡೆಲ್ಸಿ ಗ್ರೋಡಿಗಸ್ ಅವರು ಮಧ್ಯಂತರ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿ ಅದನ್ನು ನೋಡ್ಕೋತಾ ಇದ್ದಾರೆ. ಸೊ ಹಾಗಾಗಿ ಇದನ್ನ ನೋಡ್ಕೊಳ್ಳಿ. ಮತ್ತೆ ಅದರ ಒಂದು ಪ್ರಾಕೃತಿಕ ಭೂಗೋಳದಲ್ಲಿ ಏನೇನಿದೆ, ಯಾವ ನದಿ ಇದೆ, ಸುಮ್ಮನೆ ಕೇಳ್ಬಿಡ್ತಾನೆ ಬೇಕಾರೆ. ಇದು ಈ ಸುದ್ದಿಯಲ್ಲಿ ಇದ್ರದ್ದು ನದಿ ಕೇಳ್ಬಿಡ್ತಾನೆ. ಓಕೆ, ಹೇಳಿದ್ನಲ್ಲ ನಾನು, ಆಂಡೀಸ್ ಪರ್ವತ ಕೇಳ್ಬೋದು, ಅಥವಾ ಗಯಾನಾ ಹೈಲ್ಯಾಂಡ್ ಎಲ್ಲಿದೆ ಅಂತ ಕೇಳ್ಬಿಡ್ಬೋದು. ವೆರಿ ಇಂಪಾರ್ಟೆಂಟ್ ಹೈಲ್ಯಾಂಡ್ ಇದು. ಓಕೆ, ಲೇಕ್ ಮರಕೆವೋ ಬೇಸಿನ್, ವೆರಿ ರಿಚ್ ತೈಲ ಉತ್ಪಾದಿಸುವ ಒಂದು ಭಾಗ ಆಗಿರ್ಬೋದು. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು, ಹೌದು ಸರ್? ಸೊ ಇದನ್ನೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ನೆಕ್ಸ್ಟ್ ಬರ್ತೀನಿ, ಮಾಲ್ಡೀವ್ಸ್ ನಾವು ಲಾಸ್ಟ್ ಇಯರ್ ಎಲ್ಲ ತುಂಬಾ ಓದ್ಬಿಟ್ಟಿದೀವಿ ಕರೆಂಟ್ ಅಫೇರ್ ಅಲ್ಲಿ, ಪ್ಲೇಸಸ್ ನ್ಯೂಸ್ ಅಲ್ಲಿ. ಈಗಲೂ ಇದೆ, ಯಾಕಂದ್ರೆ ಮಾಲ್ಡೀವ್ಸ್ ಭಾರತದ ವಿರುದ್ಧ ಹೆಂಗೋಯ್ತು ಅದೆಲ್ಲ ಗೊತ್ತಿರೋ, ಹೊಸ ಸರ್ಕಾರ ಬಂದಿದ್ದು. ಈಗ ಮಾಲ್ಡೀವ್ಸ್ಗೆ 60 ವರ್ಷ ಸ್ವತಂತ್ರ ಬಂದು, ಅದಕ್ಕೆ ಭಾರತನೂ ಕೂಡ ಕಾರಣ ಅಂತ ಗೊತ್ತಿರಬೇಕು ನಿಮಗೆ. ಬೇರೆ ಬೇರೆ ಆಪರೇಷನ್ಸ್ ಗಳಾಗುತ್ತೆ, ಅಲ್ಲೂ ಕೂಡ ಮಾಲ್ಡೀವ್ಸ್ಗೆ ತುಂಬಾ ರಕ್ಷಣೆ ಕೊಟ್ಟಿದ್ದೀವಿ, ದುಡ್ಡಿಗೆ ಸಹಾಯ ಮಾಡ್ತಾ ಇದೀವಿ. ಹಾಗಾಗಿ 60ನೇ ವರ್ಷ ಆಚರಿಸಿದ್ರೆ ಅದಕ್ಕೆ ಪ್ರಧಾನಮಂತ್ರಿ ಅವರು ಒಂದು ಭೇಟಿಯಾಗಿ ಕೊಟ್ಟಿರ್ತಾರೆ ಮಾಲ್ಡೀವ್ಸ್ ನ ಒಂದು ಇದಕ್ಕೆ.
ಒಂದಷ್ಟು ಒಪ್ಪಂದಕ್ಕೆ ಸಹಿ ಕೂಡ ಆಗ್ತಾರೆ. ಹಾಗಾಗಿ ಇದ್ರ ಬಗ್ಗೆ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇದೊಂದು ಹವಳ ದ್ವೀಪಗಳು. ಮಾಲೆ ಹವಳ ದ್ವೀಪ ರಾಜಧಾನಿ ಮಾಲೆ, ಅರಿ ಹವಳ ದ್ವೀಪ, ಬಾ ಹವಳ ದ್ವೀಪ, ಆ ತರ ಎಷ್ಟೊಂದಿದೆ. ಆತರ ನೋಡಿದ್ರೆ ನಮ್ಗೆ ಇದರಲ್ಲಿ 30 ಪ್ರಮುಖವಾಗಿ ನೋಡಿದರೆ ಎಷ್ಟು 1200 ಸಣ್ಣ ಹವಳ ದ್ವೀಪಗಳು ನಾವು ಇದ್ರಲ್ಲಿ ನೋಡ್ತೀವಿ. ಓಕೆ, ಈ ಮ್ಯಾಕ್ಸಿಮಮ್ ಇದು ಹೈಟ್ ಇರೋದೇ 6 ಅಡಿ ಅಷ್ಟೇ, ಸಮುದ್ರ ಮಟ್ಟದಿಂದ 1.8 ಮೀಟರ್ ಅಷ್ಟೇ. ಓಕೆ, ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮಾಲ್ಡೀವ್ಸ್ ಬಗ್ಗೆ. ಹಾಗಾಗಿ ಇದು ಕ್ಲಿಯರ್ ವಾಟರ್ ಇರೋದ್ರಿಂದ ಮತ್ತೆ ಹವಳ ದ್ವೀಪ ಇರೋದ್ರಿಂದ ಒಂಥರ ಕ್ಲಿಯರ್ ವಾಟರ್, ಇದು ಏನು ಪ್ರವಾಸೋದ್ಯಮಕ್ಕೆ ಮೆಚ್ಚು. ಇನ್ನು ಮಾಲ್ಡೀವ್ಸ್ ಬಗ್ಗೆ ಓದಕ್ಕಿಂತ ಮುಂಚೆ ನಮ್ಮ ಭಾರತದಿಂದ ಈ ಕಡೆ ಬಂದ್ರೆ ನಾವು ಈ ಕಡೆ ಭಾರತ ಈ ಮಾಲ್ಡೀವ್ಸ್ ಇಂದ ಈಶಾನ್ಯಕ್ಕಿದೆ ಅಂತಾನೆ ಹೇಳ್ಬೋದು. ಈಶಾನ್ಯ ದಿಕ್ಕಿಗಿದೆ ಶ್ರೀಲಂಕಾ, ಭಾರತ. ಓಕೆ, ಇಲ್ಲಿ ಪ್ರಮುಖವಾಗಿ ಮಾಲ್ಡೀವ್ಸ್ಗೂ ಓಕೆ ಮತ್ತೆ ಮಿನಿಕಾಯ್ ದ್ವೀಪದ ನಡುವೆ ಇರ್ತಕ್ಕಂಥದ್ದು 8 ಡಿಗ್ರಿ ಚಾನಲ್ ಅಂತೀವಿ. ಓಕೆ, ನಮ್ಮ ಲಕ್ಷದ್ವೀಪದಲ್ಲಿ ಮಿನಿಕಾಯ್ ಅಂತಕ್ಕಂಥದ್ದು ಏನ್ ಬರುತ್ತೆ ಇಲ್ಲಿ ಸದರ್ನ್ ಸೈಡು ಮತ್ತೆ ಮಾಲ್ಡೀವ್ಸ್ ನಡುವೆ ಇರ್ತಕ್ಕಂಥ ಚಾನಲ್ 8 ಡಿಗ್ರಿ ಚಾನಲ್ ಅಂತ ಕರಿತೀವಿ. 9 ಡಿಗ್ರಿ ಚಾನಲ್ ಗೊತ್ತಿರಬೇಕು. ಮಿನಿಕಾಯ್ ದ್ವೀಪದಿಂದ ಲಕ್ಷದ್ವೀಪವನ್ನ ಬೇರ್ಪಡಿಸೋದಕ್ಕೆ 9 ಡಿಗ್ರಿ ಚಾನಲ್ ಅಂತೀವಿ. ಇನ್ನೊಂದಿದೆ ಇಲ್ಲಿ 10 ಡಿಗ್ರಿ ಚಾನಲ್, ಅದು ಅಂಡಮಾನ್ ಮತ್ತು ನಿಕೋಬಾರ್ನ ಬೇರ್ಪಡಿಸ್ತಕ್ಕಂಥದ್ದು 10 ಡಿಗ್ರಿ ಚಾನಲ್ ಇದೆ. ಸೊ ಇದ್ರೆಲ್ಲ ನಿಮಗೆ ಕೇಳಬಹುದು ಎಕ್ಸಾಮ್ ಅಲ್ಲಿ, ತಿಳ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲಿ ಕೊಟ್ಟಿಗೆ ನೋಡಿ ಮಾಲೆ ಎಷ್ಟು ದ್ವೀಪಗಳಿವೆ ಅಂತ ಹೇಳಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದ್ಸಲ ನೋಡ್ಕೊಳ್ಳಿ ಎಲ್ಲಿ ಬರುತ್ತೆ. ಮತ್ತೆ ಇದರಲ್ಲಿ ನಮಗೆ ಪ್ರಮುಖವಾಗಿ 0 ಡಿಗ್ರಿ ಆದೋಗುತ್ತೋ ಇಲ್ವೋ, ಇಕ್ವೇಟರ್ ಎಲ್ಲ ಆದೋಗುತ್ತೆ, ಇಲ್ಲಿ ನೋಡಿ ಇಲ್ಲ ಆದೋಗುತ್ತೆ. ಓಕೆ, ಸೊ ಹಾಗಾಗಿ ಇದೆಲ್ಲ ಕೂಡ ಗೊತ್ತಿರಲಿ. ಇನ್ನು ಇದ್ರ ಬಗ್ಗೆ ನೋಡೋದು, ಇತಿಹಾಸದ ಬಗ್ಗೆ ನೋಡೋದಾದ್ರೆ ಪ್ರಮುಖವಾಗಿ ಮಾಲ್ಡೀವ್ಸ್ ಬಗ್ಗೆ ನಮ್ಮ ಏಷ್ಯಾದಲ್ಲಿ ಅತ್ಯಂತ ಚಿಕ್ಕದು ಅಂತ ಹೇಳ್ಬೋದು. 26 ಅಟಾಲ್ ಒಳಗೊಂಡಿರ್ತಕ್ಕಂಥದ್ದು. ಅಟಾಲ್ಸ್ ಅಂತಂದ್ರೆ ನಾನು ಹೇಳಿದ್ನಲ್ಲ, ಒಂದು ರೀತಿ ದ್ವೀಪದ ತರ ಇದರಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ 26 ಪ್ರಮುಖವಾಗಿ ವಾಸಿಸತಕ್ಕೆ ಯೋಗ್ಯ ಇರ್ತಕ್ಕಂಥದ್ದು ಅಂತ ಕೂಡ ತುಂಬಾ ಸಣ್ಣದಿವೆ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 2ನೇ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ದೇಶ ಇದು ಏಷ್ಯಾದಲ್ಲಿ. ಓಕೆ, 90,000 ಚದರ ಕಿಲೋಮೀಟರ್ ಇದೆ. ಒಟ್ಟು ವಿಸ್ತೀರ್ಣ 5,21,021 ಜನಸಂಖ್ಯೆ ಹೊಂದಿರತಕ್ಕಂಥದ್ದು ಇದು. ಓಕೆ, 2,500 ವರ್ಷಗಳ ಕಾಲ ವಾಸವಿರ್ತಕ್ಕಂಥದ್ದು. ಇಸ್ಲಾಂನ ಅತ್ಯಂತ ಜನ ಹೆಚ್ಚು ನಾವು ಅಲ್ಲಿ ನೋಡ್ತೀವಿ. 1965ರಲ್ಲಿ UK ಇಂದ ಅದು ಸ್ವತಂತ್ರ ಆಗುತ್ತೆ. ಓಕೆ, ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ನೋಡೋದಾದ್ರೆ ಆಪರೇಷನ್ ಕ್ಯಾಕ್ಟಸ್ ಗೊತ್ತಿರಬೇಕು. ಮಾಲ್ಡೀವ್ಸ್ ಮೇಲೆ ಶ್ರೀಲಂಕಾದ ತಮಿಳಿಯನರು ಅಟ್ಯಾಕ್ ಮಾಡಿರ್ತಾರೆ. ಆಲ್ಮೋಸ್ಟ್ ಮಾಲ್ಡೀವ್ಸ್ ತಮಿಳಿಯನ್, ಶ್ರೀಲಂಕಾ ತಮಿಳಿಯನ್ಗೆ ಹೋಗುವಂತ ಇದಿರುತ್ತೆ. ಆಗ ಭಾರತಕ್ಕೆ ಸಪೋರ್ಟ್ ಕೇಳಿದಾಗ 1988 ಅಲ್ಲಿ ನಮ್ಮ ಒಂದು ಆರ್ಮಿ ಕಳಿಸಿ ಅದನ್ನ ಬಚಾವ್ ಮಾಡ್ತಕ್ಕಂಥದ್ದು. ಆಪರೇಷನ್ ನೀರ್ ಅಂತ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಅಲ್ಲಿನ ಒಂದು ಏನೋ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತೆ ವಾಟರ್ ಟ್ರೀಟ್ಮೆಂಟ್ ಕುಡಿಯಕ್ಕೆ ಅಂತ ಇರೋದು ಬೆಂಕಿ ಎತ್ಕೊಂಡಿರುತ್ತೆ. ಆಗ ನೀರು ಕುಡಿಯೋಕ್ಕೂ ಇರಲ್ಲ. ಅವಾಗ ನಾವು ಹೆಲ್ಪ್ ಮಾಡ್ತೀವಿ, ನೀರು ಕೊಡೋದಾಗಿರ್ಬೋದು, ಅವ್ರಿಗೆ ಬಾಟ್ಲ್ ಮುಖಾಂತರ ಬೇರೆ ಬೇರೆ ರೀತಿಯ ಟ್ರೀಟ್ಮೆಂಟ್ ಪ್ಲಾಂಟ್ ನ ಡೆವಲಪ್ ಮಾಡೋದಾಗಿರೋದು, ಇವೆಲ್ಲ ಮಾಡ್ತೀವಿ ಆಪರೇಷನ್ ನೀರ್ ಅಂತ ಹೇಳಿ. ಇದೆಲ್ಲ ಗೊತ್ತಿರಬೇಕು. ಇನ್ನು ಮಾಲ್ಡೀವ್ಸ್ ಭಾರತದ ಬಗ್ಗೆ ನೋಡೋದಾದ್ರೆ ಸಾರ್ಕ್ ಇದು ಕೂಡ ಮೆಂಬರ್ ಆಗಿರ್ತಕ್ಕಂಥದ್ದು. ಮತ್ತೆ ಸೌತ್ ಏಷ್ಯನ್ ಎಕನಾಮಿಕ್ ಯೂನಿಯನ್ ಅಡಿಯಲ್ಲಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದೀವಿ. ಮತ್ತೆ ನಮ್ಮ ಸಾಗರ್ ಮಿಷನ್ ಅದರ ಅಡಿಯಲ್ಲೂ ಕೂಡ ನಾವು ಅದನ್ನ ನೋಡ್ತೀವಿ. ನೈಬರ್ ಫಸ್ಟ್ ಪಾಲಿಸಿ ಅಡಿಯಲ್ಲಿ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ ಹೇಳಿ. ಓಕೆ, ಸಾಗರ್ ಮಿಷನ್. ಸೊ ಇದ್ರ ಬಗ್ಗೆ ಗೊತ್ತಿರಲಿ ಸ್ನೇಹಿತರೆ. ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಗಳು ಹೇಳಿದ್ದೀನಿ, ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಕೇಳಬಹುದು ಏನು ಅಂತ. ಸೊ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಬರ್ತದೆ ಕಾಂಗೋ. ವೆರಿ ಇಂಪಾರ್ಟೆಂಟ್. 2-3 ಸಲ ಲಾಸ್ಟ್ ಇಯರ್ ಇತ್ತು, ಈ ಇಯರ್ ಇತ್ತು, ಮೊನ್ನೆ ಲಾಸ್ಟ್ ಮಂತ್ ಅಲ್ಲೂ ಕೂಡ ನ್ಯೂಸ್ ಅಲ್ಲಿ ಇತ್ತು. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಓಕೆ, ಆಫ್ರಿಕಾದಲ್ಲಿ ಹೋದ್ರೆ DRC. ಇಲ್ಲಿ ಒಂದು ಏನು ಅಂದ್ರೆ M23 ಅಂತ, ಮಾರ್ಚ್ 23 ಅಂತ ಬಂಡುಕೋರರು ತುಂಬಾ ಕದನ. ರುವಾಂಡಕ್ಕೂ ಇದಕ್ಕೂ, ರುವಾಂಡ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ರುವಾಂಡ ಇದು ರುವಾಂಡ, ಇದು ಬರುಂಡಿ. ನೋಡಿ ಫಸ್ಟ್ ಇದ್ರ ಸುತ್ತ ಎಷ್ಟು ಕಂಟ್ರಿ ಇದೆ? 9 ಕಂಟ್ರಿಗಳಿದೆ. ಒಂದು ಅಂಗೋಲಾ ಇದೆ, ಇಲ್ಲಿ ರಿಪಬ್ಲಿಕ್ ಆಫ್ ದ ಕಾಂಗೋ ಇದೆ. ಓಕೆ, ಇದು ಡೆಮಾಕ್ರೆಟಿಕ್ ರಿಪಬ್ಲಿಕ್, ಇದು ಜಸ್ಟ್ ರಿಪಬ್ಲಿಕ್ ಆಫ್ ಕಾಂಗೋ. ಇಲ್ಲಿ ಸೆಂಟ್ರಲ್ ಆಫ್ರಿಕನ್ ರಿಪಬ್ಲಿಕ್ ಇದೆ 3, ಸೌತ್ ಸುಡಾನ್ 4 ಇದೆ, ಉಗಾಂಡ 5 ಇದೆ, ಮತ್ತೆ ಇಲ್ಲಿ ತಂಜಾನಿಯಾ 6 ಇದೆ, ಜಾಂಬಿಯಾ 7 ಇದೆ. ಇಲ್ಲಿ ನೋಡಿ ಇದೊಂದು ಬುರುಂಡಿ 8, ಇದೊಂದು ರುವಾಂಡ, ಇಲ್ಲಿ ನೋಡಿ ಸಣ್ಣದು, ಇದೊಂದು ರುವಾಂಡ ಬೇರೆ, ಇದು ಬುರುಂಡಿ ಬೇರೆ, ಇದು ರುವಾಂಡ 9. ಒಟ್ಟು 9 ದೇಶಗಳ ಸುತ್ತ ಈ ಒಂದು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಇರತಕ್ಕಂಥದ್ದು. ಇದರ ನಾರ್ತ್ ಕಿವು ಮತ್ತೆ ಇಟುರು ಪ್ರಾಂತ್ಯ ತುಂಬಾ ನ್ಯೂಸ್ ಇರುತ್ತೆ. ಬಿಕಾಸ್ ಅಲ್ಲಿ ಖನಿಜಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, 2 ಸಶಸ್ತ್ರ ಬಂಡೆಗಳು. ಇಲ್ಲಿ ಆಕ್ಚುಲಿ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದ ಒಂದು ಏನು ಮಿಲಿಟರಿ ಇದೆ, ತುಂಬಾ ವೀಕ್ ಇದೆ. ಹಾಗಾಗಿ ಅಲ್ಲಿ ಸಪರೇಟ್ 2 ಬುಡಕಟ್ಟುಗಳು ಬೆಂಬಲಿತ 2 ಔಟ್ಸೈಡ್ ಮಿಲಿಟರಿಗಳಿವೆ. ಬುಡಕಟ್ಟು ಬೆಂಬಲ ಮಾಡ್ತಕ್ಕಂಥ ಮಿಲಿಟರಿಗಳು, ಅವೆರಡುಗಳ ಜಗಳ ಆಗ್ತಾ ಇರುತ್ತೆ. ಬಿಕಾಸ್
ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ದೇಶದ ಮಿಲಿಟರಿ ವೀಕ್ ಇದೆ. ಓಕೆ, ಸೊ ಇದನ್ನ ನೋಡೋದಾದ್ರೆ ಸ್ನೇಹಿತರೆ, ಈಗೇನು ಜಿಯೋಗ್ರಫಿಕಲಿ ಮ್ಯಾಪ್ ಮುಖಾಂತರ ನೋಡಿದೀವಿ. ಓಕೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇದು ಬಿಟ್ಟು ಇಲ್ಲಿ ಯಾಕೆ ಹಿಂಗಾಗ್ತಾ ಇದೆ ಅಂತ ನೋಡೋದು, ನಾನು ಇಲ್ಲಿ ತೋರಿಸ್ತೀನಿ. ನಾರ್ತ್ ಕಿವ್ಯೂ ಇಟುರಿ ಪ್ರಾಂತ್ಯ, ಇಟುರಿ ಪ್ರಾಂತ್ಯ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ಚಿನ್ನದ ನಿಕ್ಷೇಪ ಜಾಸ್ತಿ ಇದೆ ಅಲ್ಲಿ. ಈಗ ಮೊನ್ನೆ ಕೂಡ ಹೇಮಾ ಮತ್ತು ಲೆಂಡು ಜನಾಂಗೀಯ, ಈಗ ಮೇ ತಿಂಗಳು 2026 ಅಲ್ಲಿ ಮಿಲಿಟರಿ ಗುಂಪುಗಳ ನಡುವೆ ಅಲ್ಲಿ ತುಂಬಾ ಜನ ಸಾಯ್ತಾರೆ. ಓಕೆ, ಇದು ತುಂಬಾ ವರ್ಷಗಳಿಂದ ನಡ್ಕೊ ಬಂದಿದೆ. ಈವನ್ ಸ್ವತಂತ್ರ ಅವ್ರು ಬಂದಾಕ್ಕಿಂತ ಮುಂಚೆ ಬೇರೆ ವಸಾಹತುಶಾಹಿಗಳಿದ್ರಲ್ಲ, ಒಂದಷ್ಟು ಭೂಮಿಗಳನ್ನ ಅಲ್ಲಿ ಮೇವು ಏನೋ ಹಸು ಮೇಸೋರು ಈ ತರ ಅಂತವ್ರು ಕೊಟ್ಟಿದ್ದು, ಬೇರೆ ಬೇರೆ ಕಾರಣಗಳಿಂದ ಅಲ್ಲಿ ಏನೋ ತುಂಬಾ ಹೇಮಾ ಮತ್ತು ಲೆಂಡು ಜನಾಂಗಿಯ ನಡುವೆ, ಬುಡಕಟ್ಟುಗಳ ನಡುವೆ ಇಲ್ಲಿ ಬ್ಯಾಟಲ್ ನಡೀತಾನೆ ಇದೆ. ಓಕೆ, ಇಟುರಿ ಪ್ರಾಂತದ ಬಗ್ಗೆ. ಇನ್ನು ಅಲ್ಲಿ ಹೆಚ್ಚು ಖನಿಜ ಚಿನ್ನ ಸಮೃದ್ಧಿ ಇರತಕ್ಕಂಥದ್ದು, ಹಂಗಾಗಿ ಅದ್ರ ಮೇಲೆ ಸಾಧಿಸ್ಬೇಕು ಅಂತೇಳಿ ಇಲ್ಲಿ ಲೆಂಡ್ಯೂ ಸಮುದಾಯವನ್ನ ಮಿಲಿಟರಿ ಒಕ್ಕೂಟ ಕೋಆಪರೇಟಿವ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ಕಾಂಗೋ ಮತ್ತೆ ಹೇಮು ಸಮುದಾಯವನ್ನ ಜನಪ್ರಿಯ ಕ್ರಾಂತಿಯ ಸಮಾವೇಶ ಅಂತಕ್ಕಂಥದ್ದು, ಜೈರ್ ಸಂಯೋಜಿತ ಗುಂಪುಗಳು ನಡುವೆ ಇಲ್ಲಿ ಆಗ್ತಾ ಇರುತ್ತೆ. ತುಂಬಾ ಜನನ ಒತ್ತಾಯ ಇಟ್ಕೊಳ್ಳೋದು, ಸಾಯಿಸೋದು ಈ ತರ. ಇದು 1973 ವಸಾಹತುಶಾಹಿಗಳಿಂದ ಕೂಡ ಈ ಕಾನೂನು ಭೂಮಿಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ ಅಲ್ಲಿ ಇದೆ ಅದ್ರ ಒಳಗಡೆ. ಬಿಕಾಸ್ ಅಲ್ಲಿನ ಒಂದು ಏನು ಸರ್ಕಾರ ಇದೆ, ಅದರ ಒಂದು ಇದು ಯಾವುದಕ್ಕೂ ಕೆಲಸ ಇಲ್ಲ. ನಿಮ್ಗೆ ಗೊತ್ತಿದೆ, ಯೂಶಲಿ ಈ ಆಫ್ರಿಕಾ ದೇಶದಲ್ಲಿ, ಓಕೆ, ಬೇರೆ ಬೇರೆ ಕಡೆ, ಈ ಪಾಕಿಸ್ತಾನ ತಗೊಳ್ಳಿ, ಅಲ್ಲೂ ಅಷ್ಟೇ, ಅಲ್ಲಿ ಸರ್ಕಾರ ಇಂಪಾರ್ಟೆಂಟ್ ಅಲ್ಲ, ಯಾವುದೋ ಆರ್ಮಿ ಚೀಫ್ ಅವನೇ ದೊಡ್ಡ ಇಂಪಾರ್ಟೆಂಟ್. ಟ್ರಂಪ್ ಕೂಡ ಆರ್ಮಿ ಚೀಫ್ನೇ ಕರೆಯೋದು. ಸರ್ಕಾರದ PM ಇರ್ತಾರೆ ಅಲ್ಲಿ, ಪ್ರಧಾನಮಂತ್ರಿ ಪಾಕಿಸ್ತಾನದವರು ಸುಮ್ಮನೆ ನಾಮಕಾವಸ್ಥೆ ಅಷ್ಟೇ ಹೇಳ್ಬೇಕು ಅಂದ್ರೆ. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ. ಇಟುರಿ ಪ್ರಾಂತ್ಯ ಎಲ್ಲಿದೆ, ಮತ್ತೆ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಕಾಂಗೋ ಸುತ್ತ ಯಾವ ರಾಷ್ಟ್ರಗಳಿವೆ, ಇದು ಮಧ್ಯ ಆಫ್ರಿಕಾದಲ್ಲಿ ಬರುತ್ತೆ. ಓಕೆ, ಸೊ ಇದೊಂದು ಬಂದು ನಿಮಗೆ ಕಾಂಗೋ ರಿವರ್ ಬೇಸಿನ್ ಅಲ್ಲಿ ಬರುತ್ತೆ. ಕಾಂಬೋ ಮಳೆ ಕಾಡುಗಳು ಅಂತ ಏನ್ ಕರಿತೀವಿ, ಇಲ್ಲಿ ಸಮೃದ್ಧವಾಗಿ ಕೋಬಾಲ್ಟ್, ತಾಮ್ರ, ಚಿನ್ನ ಸಿಗುತ್ತೆ. ಸೊ ಇವೆಲ್ಲ ನಿಮಗೆ ಯಾವ ತರ ಬೇಕಾದ ಕ್ವಶನ್ ಕೇಳಬಹುದು ಸ್ನೇಹಿತರೆ. ಇನ್ ನೆಕ್ಸ್ಟ್ ಬರ್ತೀನಿ, ತೈವಾನ್ ಜಲಸಂಧಿ ಸ್ಟ್ರೈಟ್ ಟೆಂಡರ್. ಬೇಕಾದ್ರೆ ಇದನ್ನ ಕೇಳಲ್ಲ ನಿಮ್ಗೆ, ಸ್ಟ್ರೈಟ್ ಟೆಂಡರ್ 2025 ಇತ್ತೀಚೆಗೆ ಸುದ್ದಿ ಆಯ್ತು ಏನಿದು ಅಂತ. ಇದೊಂದು ಹೊಸ ಮಿಲಿಟರಿ ಕವಾಯಿತು. ಓಕೆ, ಮಿಲಿಟರಿ ಒಂದು ಕವಾಯಿತು ಅಥವಾ ನಾವು ಎಕ್ಸರ್ಸೈಸ್ ಅಂತ ಕರಿಬಹುದು. ಓಕೆ, ಸೊ ಇದು ತೈವಾನ್ ಜಲಸಂಧಿ ಇಲ್ಲಿ ನಡೆದಿರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿದೆ, ತೈವಾನ್ ನಂದೇ ಸಪರೇಟ್ ಆಗುತ್ತೆ, ಬಟ್ ಚೈನಾ ಅಡಿಯಲ್ಲಿ ಬರುತ್ತೆ. ನಾವು ಚೈನೀಸ್ ಟ್ಯಾಪಿ ಅಂತ ಕರಿತೀವಿ. ಯಾವಾಗ ಅವ್ರ ಹೊರಗಡೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸ್ಪೋರ್ಟ್ಸ್ ಹೋದ್ರೆ ಅವ್ರನ್ನ ತೈವಾನೀಸ್ ಅಂತ ಕರೀತಾರೆ, ಚೈನೀಸ್ ಟ್ಯಾಪಿ ಅಂತಾನೆ ಕರೀತಕ್ಕಂಥದ್ದು, ಚೈನೀಸ್ ತೈಪಿ ಅಂತಾನೆ ಕರೀತಕ್ಕಂಥದ್ದು. ಸೊ ಇಲ್ಲಿ ತೈವಾನ್ ಬಗ್ಗೆ ಮಾತಾಡೋದಾದ್ರೆ, ತೈವಾನ್ ಜಲಸಂಧಿ ಇಲ್ಲಿ ಅವರು ಒಂದು ಮಿಲಿಟರಿ ಕವಾಯಿತು. ಯಾಕಂದ್ರೆ ತೈವಾನ್ ಆಲ್ಮೋಸ್ಟ್ ಇವರೇ ಚೈನಾದವರೇ ಇಟ್ಕೊಂಡಿರ್ತಕ್ಕಂಥದ್ದು. ಚೀನಾದ ಫುಕ್ಸಿಯಾನ್ ಪ್ರಾಂತ್ಯ ಇದೆಯಲ್ಲ, ಇದು ಫುಕ್ಸಿಯಾನ್ ಪ್ರಾಂತ್ಯ ಅಂತ ಕರಿತೀವಿ. ಓಕೆ, ಫುಕ್ಸಿಯಾನ್ ಪ್ರಾಂತ್ಯ ಮತ್ತೆ ಇದು ತೈವಾನ್, ಇದರ ನಡುವೆ ಬರ್ತಕ್ಕಂಥದ್ದೇ ಈ ತೈವಾನ್ ಸ್ಟ್ರೈಟ್ ಜಲಸಂಧಿ ಅಂತ ಕರಿತೀವಿ ಸ್ನೇಹಿತರೆ. ಇಲ್ಲಿ ಇದರ ಸುತ್ತ ಈ ಕಡೆ ಸೈಡ್ ಇದು ಯಾವ್ದ ನದಿಗಳ ಯಾವ ಸಮುದ್ರ ಕನೆಕ್ಟ್ ಮಾಡುತ್ತೆ, ಈಸ್ಟ್ ಚೈನಾ ಸಿ ಇದೆಯಲ್ಲ, ಈಸ್ಟ್. ಓಕೆ, ಪೂರ್ವ ಚೈನಾ ಸಮುದ್ರ, ಈ ಕಡೆ ಸೌತ್ ಚೈನಾ ಸಿ, ಇದೆರಡನ್ನು ಕನೆಕ್ಟ್ ಮಾಡದೆ ತೈವಾನ್ ಜಲಸಂಧಿ. ಓಕೆ, ಅರ್ಥ ಆಗ್ತಿದೆಯಲ್ಲ. ಸೊ ಇಂಥದ್ದೆಲ್ಲ ಕೇಳ್ತಾನೆ, ಎಸ್ಪೆಷಲಿ ನೋಡಿ ಸ್ನೇಹಿತರೆ, ಇದು ಕೇಳಬಹುದು. ಈ ಕಡೆ ಬಂದ್ರೆ ಸೌತ್ ಚೈನಾ ಸೀಲಿ ಬಂದ್ರೆ ತುಂಬಾ ಡಿಸ್ಪ್ಯೂಟೆಡ್, ಲಾಸ್ಟ್ 3-4 ವರ್ಷದಿಂದ ಪ್ರತಿ ಇದ್ರಲ್ಲೂ ಓದ್ತಾ ಇದೀವಿ. ಸೊ ಅದ್ರ ಬಗ್ಗೆನೂ ಕೇಳ್ಬೋದು. ಯಾವ್ದು ಸರ್, ಸ್ಪಾಟ್ಲಿ ಐಲ್ಯಾಂಡ್, ಪಾರ್ಸಲ್ ಐಲ್ಯಾಂಡ್ಸ್, ಕಾರ್ಬೋಲ್ ಗ್ರೋಶೋಲೋ, 9 ಡ್ಯಾಶ್ ಲೈನ್, ಇದು 1 2 3 4 5 6 7 8 9 ಡ್ಯಾಶ್ ಲೈನ್ಗಳು ಇಲ್ಲಿಂದ ಲೆಕ್ಕ ಹಾಕೊಂಡ್ಬಂದ್ರೆ ಇದ್ರ ಬಗ್ಗೆ ಎಲ್ಲ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಓಕೆ, ಡಿಸ್ಪ್ಯೂಟೆಡ್ ಏರಿಯಾಸ್ಗಳು ನಡುವೆ ಫಿಲಿಪೈನ್ಸ್ ನಡುವೆ ಆಗಿರ್ಬೋದು, ವಿಯೆಟ್ನಾಂ ನಡುವೆ ಆಗಿರ್ಬೋದು. ಓಕೆ, ಸೊ ಹಾಗಾಗಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ನೋಡ್ಕೊಳ್ಳಿ. ಈ ಒಂದು ಸೌತ್ ಚೈನಾ ಸಿ ಬಗ್ಗೆನೂ ಕೂಡ ಪದೇ ಕೇಳ್ತಾ ಇರ್ತಾನೆ, ಇದನ್ನು ಕೂಡ ನೋಡ್ಕೊಳ್ಳಿ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ, ಟೆಕ್ಸಿಯನ್ ರೀಫ್ ಅಂತ. ಅಗೇನ್ ಸೌತ್ ಚೈನಾ ಸೀಲೇ ಬರೋದು. ಟೆಕ್ಸಿಯನ್ ರೀಫ್ ಅಂತಕ್ಕಂಥದ್ದು ಏನೋ ಅಂದ್ರೆ ಒಂದು ಬಂಡೆ ತರ ನೈಸರ್ಗಿಕವಾಗಿ ಒಂದು ನಿರ್ಮಾಣವಾಗಿರ್ತಕ್ಕಂಥದ್ದು ಅಂತ ಹೇಳಿ ನಾವು ಕರೀತಕ್ಕಂಥದ್ದು. ಇದು ಕೂಡ ಸೌತ್ ಚೈನಾ ಸಿ, ಪಾಗಾಸ ದ್ವೀಪ ಎಂದು ಕೂಡ ಕರಿತೀವಿ, ಅಥವಾ ಸ್ಯಾಂಡಿ ಕ್ಲೇ, ಇಲ್ಲಿ ನೋಡಿ ಸ್ಯಾಂಡಿ ಕೆ ಸ್ಟಾಟ್ಲಿ ದ್ವೀಪದ ಭಾಗ. ಓಕೆ, ರೀಫ್ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ಲಕ್ಷಣವಾಗಿ ಮಾನವ ನಿರ್ಮಿತ ಅಲ್ಲ ಅಂತ ಚೈನಾ ಹೇಳೋದು. ಈ 9 ಡ್ಯಾಶ್ ಲೈನ್ ಇದೆ ನೋಡಿ ಇಲ್ಲಿ, ಅದು ಒಳಗಡೆ ಈ ಚೈನಾ ಹೇಳುತ್ತೆ 9 ಡ್ಯಾಶ್ ಲೈನ್ ಹಾಕ್ಬಿಟ್ಟು ಸೌಂಡ್ ಚೈನಾ ಸೀಲಿ ಇದು ಒಳಗಿರೋದ್ರಲ್ಲಿ ನಂದೇ ಅಂತ. ಆಕ್ಚುಲಿ ಹೇಳ್ಬೇಕಾದ್ರೆ 12 ನಾಟಿಕಲ್ಸ್ ಮೈಲ್ಸ್ ತನ್ನ ಒಂದು ದೇಶದ ಭೂಭಾಗದಿಂದ ಅದು ಎಲ್ಲಿ ತನಕ ಇರುತ್ತೆ ನಾಟಿಕಲ್ ಮೈಲ್ಸ್, ಅದೆಲ್ಲ ನಮ್ದು ಅಂತ. ಈಗ ಮಲೇಷಿಯಾ ಕೂಡ ನೋಡಿದ್ರೆ, ಇಲ್ಲೆಲ್ಲ ನೋಡಿದ್ರೆ ಫಿಲಿಪೈನ್ಸು, ಇಲ್ಲಿ ನೋಡಿದ್ರೆ ವಿಯೆಟ್ನಾಮು, ಇದಕ್ಕೆ ಹತ್ರ ಆಗಿದೆ. ಬಟ್ ಹಂಗಲ್ಲ ಚೈನಾ, ಈ 9 ಡ್ಯಾಶ್ ಲೈನ್ ಹಾಕ್ಬಿಟ್ಟು ಇದು ಒಳಗಿರೋದಲ್ಲ ನಂದೇ ಅಂತ ಹೇಳ್ತಕ್ಕಂಥದ್ದು. ಸೊ ಹಂಗಾಗಿ ಇದೆಲ್ಲ ಸುದ್ದಿಯಲ್ಲಿ ಇರ್ತಕ್ಕಂಥದ್ದು, ಎಕ್ಸಾಮ್ ಅಲ್ಲಿ ಕೇಳ್ತಾನೆ.
ಇದು ಕೂಡ ಫಿಲಿಪೈನ್ಸ್ ಮತ್ತೆ ಈ ಒಂದು ಐಲ್ಯಾಂಡ್ಸ್ ಗಳಿದೆಯಲ್ಲ, ಇದು ಫಿಲಿಪೈನ್ಸ್ ಮತ್ತೆ ಚೈನಾದ ನಡುವೆ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಗಳು ಇವೆಲ್ಲ. ಸೊ ಇಂಥದ್ದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, ಎಲ್ಲಿತ್ತು ಏನೋ. ಓಕೆ, ಸುಬಿ ರೀಫ್ ಏನ್ ಬೇಕಾದ್ರೆ ಕೇಳ್ಬೋದು. ಸ್ಯಾಂಡಿ ರೀಫ್, ವಿಸ್ಟರ್ನ್ ರೀಫ್, ಇದು ಯಾವ ಸಮುದ್ರದಲ್ಲಿದೆ, ಸುದ್ದಿಯಲ್ಲಿತ್ತು, ಎಲ್ಲಿದೆ ಅಂತ ಕೇಳಬಹುದು. ಸೌತ್ ಚೈನಾ ಸೀಲ್ ಇದೆ. ಯಾರ ನಡುವೆ? ಫಿಲಿಪೈನ್ಸ್ ಮತ್ತು ಚೈನಾದ ನಡುವೆ ಇರ್ತಕ್ಕಂಥ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಗಳು ಇವು. ಓಕೆ, ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಸೊ ಇವೆಲ್ಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಬರ್ತಾ ಇರುತ್ತೆ, ಎಸ್ಪೆಷಲ್ ಸೌತ್ ಚೈನಾಸ್ ಇದು, ಇದನ್ನ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೋಡಿ, ಒಂದಷ್ಟು ಡಿಸ್ಕಸ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ, ಪಾರ್ಟ್ 2 ಇನ್ನೂ ಒಂದಷ್ಟು ಇವೆ. ಮುಂದೆ ಇಂಡಿಯಾದ ಬಗ್ಗೆ, ಪ್ರಪಂಚದ ಬಗ್ಗೆ ಇರತಕ್ಕಂಥ ಒಂದಷ್ಟು ಡಿಸ್ಪ್ಯೂಟೆಡ್ ಏರಿಯಾಗಳು, ನ್ಯೂಸ್ ಅಲ್ಲಿ ಇದ್ದದ್ದು, ಇವೆಲ್ಲ ಮುಂದಿನ ವಿಡಿಯೋಗಳು ಡಿಸ್ಕಸ್ ಮಾಡ್ತಾನೆ. ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೇನೆ. ಲಿಂಕ್ಸ್ಗಳು ಪ್ರೀವಿಯಸ್ ವಿಡಿಯೋದ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ನಮಸ್ಕಾರ, ಧನ್ಯವಾದಗಳು.